ನಮಸ್ತೆ. ಏನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಚರ್ಚೆ ನಡೀತಾ ಇದೆ. ಆಟೋ ಚಾಲಕರುಗಳೆಲ್ಲರೂ ಕೂಡ ಲೂಟಿಗಿಳಿದಿದ್ದಾರೆ, ದರೋಡೆಕೋರರು ಅನ್ನೋ ರೀತಿಯಲ್ಲಿ. ಹಾಗಂತ ಅದನ್ನು ಅಲ್ಗಳೆಯೋಕ್ಕೂ ಆಗೋದಿಲ್ಲ, ಹಾಗಂತ ಅದನ್ನು ಒಪ್ಕೊಳ್ಳೋದಕ್ಕೂ ಆಗೋದಿಲ್ಲ. ನಮ್ಮಲ್ಲೂ ಕೂಡ ವೃತ್ತಿಯಲ್ಲಿ ಕೆಲವೊಂದಿಷ್ಟು ಜನ ಟೈಮ್ ಪಾಸ್ ಚಾಲಕರುಗಳು ಅಂತಕ್ಕಂಥವ್ರು ತುಂಬ ಜನ ಇದ್ದಾರೆ. ಅಂತಹ ಚಾಲಕರಿಂದ ಜೀವನವನ್ನೇ ಕಟ್ಕೊಳ್ಳೋದಕ್ಕೆ ಅಂತ ನಂಬ್ಕೊಂಡು ಈ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಕಾಯಕವೇ ಕೈಲಾಸ ಅಂತ ಬಂದು ಕೆಲಸ ಮಾಡುವಂತಹ ನಿಷ್ಠಾವಂತ ಎಷ್ಟೋ ಚಾಲಕರುಗಳನ್ನು ಕೂಡ ಈ ಒಂದು ವರ್ಗ ನೋಡಿದೆ. ಆದರೆ ಇವತ್ತು ಕಾನೂನಿನ ವೈಫಲ್ಯತೆಗಳು ಮತ್ತು ಇಲಾಖೆಯ ನಿರ್ಲಕ್ಷ್ಯತನದಿಂದ ಮತ್ತು ಸರ್ಕಾರದ ಧೋರಣೆಯಿಂದ ಇವತ್ತು ತಾವೆಲ್ಲರೂ ಕೂಡ ನೋಡಿರ್ಬೋದು, ಹಲವಾರು ಚಾಲಕರುಗಳು ಯೂನಿಫಾರ್ಮ್ ಇಲ್ಲದೆ ಬಂದು ಕೆಲಸ ಮಾಡುವಂತಹ ಕೆಲಸಗಳನ್ನ ನೋಡ್ತಾ ಇದ್ದೀರಾ. ಅದರ ಜೊತೆಯಲ್ಲಿ ಸತತವಾಗಿ 6-7 ವರ್ಷಗಳಿಂದಲೂ ಕೂಡ ತಾವೆಲ್ಲರೂ ಕೂಡ ಹೇಳ್ತಾ ಇದ್ದಿದ್ದು, ನಮಗೆ ಆದಾಯಕ್ಕೆ ಮಾರಕವಾಗಿರ್ತಕ್ಕಂಥದ್ದು ಈ ದ್ವಿಚಕ್ರ ವಾಹನ ಸಾರಿಗೆ ಸೇವೆ ಅಂತ ಹೇಳ್ತಾ ಇದ್ದೀರಿ. ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ಏನು ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಹೈಕೋರ್ಟು ಒಂದು ತೀರ್ಪನ್ನು ಕೊಟ್ಟು ನೀವೆಲ್ಲರೂ ಕೂಡ ದುಡಿಮೆ ಮಾಡ್ತಾ ಇರ್ತಕ್ಕಂಥದ್ದು ನ್ಯಾಯಬದ್ಧವಾಗಿದೆ. ಹಾಗಾಗಿ ಕಾನೂನು ವಿರುದ್ಧವಾಗಿ ನಡೆಸ್ತಕ್ಕಂತಹ ಸಂಸ್ಥೆ ಆದಂತಹ ಹಲವಾರು ಸಂಸ್ಥೆಗಳ ದ್ವಿಚಕ್ರ ವಾಹನ ಸಾರಿಗೆ ಸೇವೆಯನ್ನು ಸಂಪೂರ್ಣವಾಗಿ ನಿಷೇಧಗೊಳಿಸಿ ಆದೇಶವನ್ನು ಹೊರಡಿಸಿದೆ. ಇಷ್ಟಾದ ನಂತರದಲ್ಲೂ ಕೂಡ ಹಲವಾರು ಜಾಗಗಳಲ್ಲಿ ಚಾಲಕರುಗಳು ಬಾಯಿಗೆ ಬಂದಂತೆ ಮಾತನಾಡೋದ್ರ ಜೊತೆಯಲ್ಲಿ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡುವಂತಹ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋಗಳು ಕೂಡ ಬರ್ತಾ ಇದೆ. ಸ್ನೇಹಿತರೆ, ನೀವುಗಳು ಒಂದನ್ನು ಅರ್ಥ ಮಾಡ್ಕೋಬೇಕು. ನಾನಿವತ್ತು ನಮ್ಮ ತೋಟದಲ್ಲಿ ಕೂತಿದ್ದೀನಿ. ಇಲ್ಲಿ ನಮ್ಮದೇ ರಕ್ತವನ್ನು ಹಂಚಿಕೊಂಡು ಹುಟ್ಟಿದಂತಹ ನಮ್ಮ ಚಿಕ್ಕಪ್ಪನ ಮಕ್ಕಳಾಗಲಿ, ನಮ್ಮ ದೊಡ್ಡಪ್ಪನ ಮಕ್ಕಳಾಗಲಿ, ಇಲ್ಲ ನನ್ನ ತಮ್ಮನೇ ಆಗಲಿ, ಕೇವಲ ಅರ್ಧ ಅಡಿ ಜಾಗವನ್ನು ಬಿಡೋದಕ್ಕೆ, ಒಂದು ಹೊಲದಿಂದ ಇನ್ನೊಂದು ತೋಟಕ್ಕೆ ಹೋಗೋದಕ್ಕೆ, ನಡ್ಕೊಂಡು ಓಡಾಡೋದಕ್ಕೂ ಕೂಡ ಜಾಗ ಬಿಡದೇ ಇರೋ ಅಷ್ಟು ಮಟ್ಟಕ್ಕೆ ನಾವು ದ್ವೇಷವನ್ನು ಕಾರುವಂಥವ್ರು ನಮ್ಮ ಜೀವನದ ಜೊತೆಯಲ್ಲೇ ಚೆಲ್ಲಾಟವಾಡುವಂತಹ ಅಗ್ರಿಗೇಟರ್ ಸಂಸ್ಥೆಗಳ ವಿರುದ್ಧ ತಮ್ಮ ಆಕ್ರೋಶ ಯಾಕಿಲ್ಲ ಅಂತ ನನ್ನ ಒಂದು ಪ್ರಶ್ನೆ ಇದೆ. ಸಾಧ್ಯವಾದರೆ ಈ ಒಂದು ಪ್ರಶ್ನೆಗೆ ನೀವು ಕಮೆಂಟ್ ಮುಖಾಂತರವಾಗಿ ಉತ್ತರವನ್ನು ಕೊಡಿ. ಇವತ್ತು ನಿಮ್ಮ ಜೀವನದ ಜೊತೆ ಚೆಲ್ಲಾಟವಾಡ್ತಿರ್ತಕ್ಕಂಥದ್ದು ಮತ್ತು ಗ್ರಾಹಕರಿಂದ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡ್ತಾ ಇರ್ತಕ್ಕಂತಹ ಅಗ್ರಿಗೇಟರ್ ಸಂಸ್ಥೆಯ ವಿರುದ್ಧವಾಗಿ ಯಾವುದೇ ಮಾಧ್ಯಮಗಳು ಕೂಡ ಧ್ವನಿಯನ್ನು ಎತ್ತದೆ. ಕೇವಲ ಆಟೋ ಚಾಲಕರುಗಳನ್ನ ಧ್ವನಿಯನ್ನು ಎತ್ತುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಕೆಲವೊಂದಿಷ್ಟು ಚಾಲಕರುಗಳು ಪೂರಕವಾಗಿ ದಾಖಲೆಗಳ ಸಮೇತವಾಗಿ ಸಿಗಾಕೊಳ್ತಾ ಇದ್ದಾರೆ. ನೀವುಗಳು ಒಂದನ್ನು ಅರ್ಥ ಮಾಡ್ಕೋಬೇಕು, ಈ ಹಿಂದಿನ ಹಿರಿಯ ಸದಸ್ಯರುಗಳೆಲ್ಲರೂ ಕೂಡ ಹೋರಾಟವನ್ನು ಮಾಡಿ ನಿಮಗೊಂದು ವೃತ್ತಿಯನ್ನು ಕಟ್ಕೊಳ್ಳೋದಕ್ಕೆ, ನಿಮಗೊಂದು ಜೀವನವನ್ನು ಕಟ್ಕೊಳ್ಳೋದಕ್ಕೆ ಈ ಒಂದು ವೃತ್ತಿಯನ್ನು ಬಿಟ್ಕೊಟ್ಟು ಹೋಗಿದ್ದಾರೆ. ಅದನ್ನು ಉಳಿಸಿ ಬೆಳೆಸಿ ನಿಮ್ಮ ಮುಂದಿನ ಪೀಳಿಗೆಗೆ, ಅಂದರೆ ನೀವು ಆಟೋ ಓಡಿಸ್ತಿದ್ದೀರಲ್ವಾ, ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳುಗಳ IAS IPS ಮಾಡಿಸಿ, ಇಂಜಿನಿಯರೇ ಮಾಡಿ, ಡಾಕ್ಟ್ರನ್ನೇ ಮಾಡ್ತೀನಿ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದನ್ನು ತಾವುಗಳು ನೋಡಿರ್ಬೋದು. ತಾವುಗಳು ಎಷ್ಟು ಬುದ್ಧಿವಂತರು ಅಂದರೆ, ಇಡೀ ವಿಧಾನಸೌಧದಲ್ಲಿರುವಂತಹ ಒಂದೊಂದು ಕಲ್ಲಿನ ಕಥೆಗಳನ್ನು ಹೇಳುವಂತಹ ಸಾಹಿತಿಗಳು ಕೂಡ ಆಟೋ ಚಾಲಕರುಗಳಲ್ಲಿದ್ದೀರ. ಇಂತಹ ಸಾಹಿತಿಗಳು ಯಾಕೆ ನಮ್ಮ ವೃತ್ತಿಯ ವಿರುದ್ಧವಾಗಿ ನಿಂತಿರ್ತಕ್ಕಂತಹ ಕಂಪನಿಗಳ ವಿರುದ್ಧವಾಗಿ ಧ್ವನಿಯನ್ನು ಎತ್ತುತ್ತಾ ಇಲ್ಲ? ಸೋ ಕಾಲ್ಡ್ ಪೀಪಲ್ಸ್, ಈ ವೃತ್ತಿಗೂ ಅವನಿಗೂ ಇಲ್ಲದೆ ಇರತಕ್ಕಂತಹ ವ್ಯಕ್ತಿಗಳು ಬಂದು ಇವತ್ತು ನಿಮ್ಮ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಅಂದರೆ ನಿಮ್ಗಳಿಗೇನು ಅನ್ನಿಸ್ತಾನೆ ಇಲ್ವಾ? ಸತತವಾಗಿ ಇಷ್ಟು ವರ್ಷಗಳ ಕಾಲ ನಾವೆಲ್ಲ ಹೋರಾಟವನ್ನು ಮಾಡಿ ಸಂಘಟನೆಗಳನ್ನ ಕಟ್ಕೊಂಡು ಹಗಲು ರಾತ್ರಿ ಎಂದೇ ಆದಿ ಬೀದಿಯಲ್ಲಿ ನಿಂತು ನಿಮ್ಮ ಮನವೊಲಿಸಿ ಹೋರಾಟಗಳನ್ನ ಮಾಡಿರ್ತಕ್ಕಂಥದ್ದಕ್ಕೆ ಗೌರವವನ್ನು ನೀವು ಈಗೇನ ಕೊಡೋದು? ಅವನು ಯಾವನೋ ಎಲ್ಲಿಂದಲೋ ಬಂದು ಒಂದಷ್ಟು ಬಂಡವಾಳವನ್ನು ಹೂಡ್ಕೊಂಡಿದ್ದಾನೆ ಅಂದರೆ ನೀವು ಒಂದ್ಸಲ ಕೂತ್ಕೊಂಡು ನಿಮ್ಮ ಕ್ಯಾಲ್ಕುಲೇಟ್ ಮಾಡಿರಿ. ಉದ್ಯಮಿ ಯಾರು ಅಂತ ನೀವು ತೋರಿಸ್ಕೊಡಿ ಸರ್ಕಾರಕ್ಕೆ, ಒಂದು ಸಲ ಕ್ಯಾಲ್ಕುಲೇಟ್ ಮಾಡಿ.
ಆನ್ ಪ್ರೆಸೆಂಟೆಡ್ ಪ್ರೈಸ್ 2.5 ಲಕ್ಷ ರೂಪಾಯಿ ಒಂದು ಆಟೋಗೆ ಬೆಲೆ ಹಾಕಿ ಬೆಂಗಳೂರಿನಲ್ಲಿ ಸೇವೆ ಕೊಡ್ತಾ ಇರ್ತಕ್ಕಂಥ 2.5 ಲಕ್ಷಕ್ಕೆ ನೀವು ಒಂದು ಸಲ ಕ್ಯಾಲ್ಕುಲೇಟ್ ಹಾಕ್ರಿ ಎಷ್ಟು ಸಾವಿರ ಕೋಟಿ ಬಂಡವಾಳವನ್ನು ಹಾಕಿದೀವಿ ಈ ಒಂದು ಬೆಂಗಳೂರಿನಲ್ಲಿ ಅಂತಕ್ಕಂಥದ್ದು ಗೊತ್ತಾಗಲಿ. ಯಾವನೋ ಎಲ್ಲೋ 100 ಕೋಟಿ ಬಂಡವಾಳ ಹಾಕ್ಬಿಟ್ಟು ಒಂದು ಆ್ಯಪನ್ನು ತಯಾರು ಮಾಡ್ಕೊಂಡು ಬಂದ್ಬಿಟ್ರೆ ಅವನು ದೊಡ್ಡ ಸೋ ಕಾಲ್ಡ್ ಪೀಪಲ್ಗಳಿಗೆಲ್ಲ ಎಂಜಲು ಕಾಸು ಕೊಟ್ಕೊಂಡು ನಮ್ಮನ್ನ ಕೀಳರ ಮೇಲೆ ನೋಡ್ತಾ ಇರ್ತಕ್ಕಂಥ ಸೋ ಕಾಲ್ಡ್ ಅವನು ಯಾವನ 3rd ಕ್ಲಾಸ್ ನನ್ನ ಮಕ್ಕಳೆಲ್ಲ ಬಂದು ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವತ್ತು. ಅರ್ಥ ಮಾಡ್ಕೊಳ್ಳಿ, ಇಂಥ 3rd ಕ್ಲಾಸ್ಗಳಿಗೆ ಮಾತನಾಡೋದಕ್ಕೆ ಜಾಗ ಕೊಟ್ಟಿರೋರು ಯಾರು? ನಮ್ಮಲ್ಲೇ ಇರ್ತಕ್ಕಂಥ ಕೆಲವೊಂದಿಷ್ಟು ಜನಗಳು ನಮ್ಮ ಪಕ್ಕದಲ್ಲಿ ಚಡ್ಡಿ ಹಾಕೊಂಡು ಗಾಡಿ ಓಡಿಸ್ತಿರ್ತಾರೆ. ಕೇಳಿದರೆ ನಾಲಾಯಕಗಳ ರೀತಿನಲ್ಲಿ ಮಾತಾಡ್ತಾರೆ. ನಾಚಿಕೆ ಆಗಲ್ಲ ನಿಮಗೆ? ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ಒಂದು ವೃತ್ತಿಗೆ ಬಂದಿದ್ದೀವಿ, ವೃತ್ತಿ ನಮಗೆ ಅನ್ನ ಕೊಡುತ್ತೆ, ಅನ್ನ ಕೊಡುವಂತಹ ಕೆಲಸನ ನಾವು ಹೇಗೆ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮಗೆ? ಹೋಗ್ರಿ BBMPಯಲ್ಲಿ ನಮ್ಮ ಅಕ್ಕ ತಂಗಿಯರು, ನಮ್ಮ ತಾಯಿಯಂದಿರು ರಸ್ತೆಯನ್ನು ಕ್ಲೀನ್ ಮಾಡ್ತಾರೆ. ನಿಮ್ಮ ನಗರ ಸ್ವಚ್ಛವಾಗಿರಲಿ ಅಂತ ಕ್ಲೀನ್ ಮಾಡ್ತಾರೆ, ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತ ಕ್ಲೀನ್ ಮಾಡ್ತಾರೆ. ಅಂತಹ ಒಂದು ಕೆಲಸ ಮಾಡುವಂಥವರು ಕೂಡ ಒಂದು ಆ ಕೆಲಸಕ್ಕೆ ಗೌರವವನ್ನು ಕೊಟ್ಟು ಸಮವಸ್ತ್ರವನ್ನು ಧಾರಣೆ ಮಾಡ್ಕೊಂಡು ಬಂದು ಬೆಳಗ್ಗೆ 5 ಗಂಟೆಗೆ ರಸ್ತೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಯಾವುದೋ ಒಂದು ದೊಡ್ಡ ಅಫಿಷಿಯಲ್ ಮನೆ ಮುಂದೆ ಒಬ್ಬ ಬರುವಂತಹ ವ್ಯಕ್ತಿಗೆ ಬಾಗಿಲು ತೆಗೆಯೋದಕ್ಕೆ ಸೆಕ್ಯೂರಿಟಿ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿಯೂ ಕೂಡ ಸಮವಸ್ತ್ರಧಾರಿಯಾಗಿ ಕೆಲಸ ಮಾಡ್ತಾನೆ. ನಿಮಗೇನ್ರಿ ಬಂದಿರೋದು? ನಾಚಿಕೆ ಆಗಲ್ಲ ನಿಮಗೆ? 2.5 ಲಕ್ಷ ಬಂಡವಾಳವನ್ನು ಹಾಕಿ ಸರ್ಕಾರದ ಒಂದು ಭಾಗವಾಗಿ ನೀವು ಒಂದು ಉದ್ಯಮವನ್ನು ಮಾಡ್ತಾ ಇದ್ದೀರಾ. ನೀವೊಂದು ಉದ್ಯಮವನ್ನು ಮಾಡ್ತಾ ಇರೋದಕ್ಕೆ ಸಮವಸ್ತ್ರಧಾರಿಯಾಗಿ ನಾನು ಕೆಲಸ ಮಾಡಬೇಕು, ನನ್ನ ಕರ್ತವ್ಯ ನಾನು ನಿಷ್ಠೆಯಿಂದ ಮಾಡಬೇಕು ಅಂತಕ್ಕಂತಹ ಒಂದು ಕಾಮನ್ ಸೆನ್ಸ್ ಇಲ್ಲದೆ ಚಡ್ಡಿ ಹಾಕೊಂಡು ಬರ್ಮುಡ ಹಾಕೊಂಡು ಬಂದು ಕೆಲಸ ಮಾಡ್ತಿರಲ್ಲ, ನಿಮಗೆಲ್ಲ ನಾಚಿಕೆ ಆಗಲ್ವಾ? ನಿಮ್ಗೇನು ಅನ್ಸೋದಿಲ್ವಾ? ಇನ್ನು ವಿಚಾರಗಳು ತುಂಬ ಇದೆ ಮಾತಾಡ್ತೀರಿ ಮುಂದಿನ ದಿನಗಳಲ್ಲಿ. ಮುಂದಿನ ವಿಚಾರ ಏನು ತುಂಬ ಏನಿಲ್ಲ, ಮುಂದೆ ಮತ್ತೆ ಮಾತಾಡುವಂತಹ ಕೆಲಸಗಳಿದೆ. ನಾವು ಕೂಡ ಸಂಘ ಸಂಘಟನೆಗಳಲ್ಲಿ ಇರ್ತಕ್ಕಂಥವ್ರು ರಸ್ತೆಯಲ್ಲಿ ನಿಂತು ಬರ್ಮುಡ ಹಾಕೊಂಡು ಬಂದವ್ರಿಗೆ ಅಂಡರ್ವೇರ್ನಲ್ಲಿ ಕಳಿಸುವಂತಹ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಆವಾಗ ಅವ್ರಿಗೇನಾದರೂ ಬುದ್ಧಿ ಬಂದು ನಾಚಿಕೆ ಮಾನ ಮರ್ಯಾದೆಯನ್ನು ಕಳ್ಕೊಂಡು ತದನಂತರದಲ್ಲಿ ಸಮವಸ್ತ್ರಧಾರಿಗಳಾಗಿ ಕೆಲಸ ಮಾಡುವಂತಹ ಕೆಲಸಗಳು ಮಾಡ್ತಾರೇನೋ ನೋಡೋಣ. ಧನ್ಯವಾದ.